ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಎಲ್ಲ ಮುಗಿದು ತಾವು ಸುರಕ್ಷಿತವೆಂದು ಭಾವಿಸಿದ್ದ ಶಂಭು ಶಂಕರರ ಬೆನ್ನು ಹತ್ತಿದ ಪೊಲೀಸ್ ಅಧಿಕಾರಿಗಳು. ಶಂಭುವನ್ನು ಪ್ರಶ್ನೆ ಮಾಡಲಾಗಿ ಅವನ ದಿಟ್ಟ ಉತ್ತರದಿಂದ ಅಧಿಕಾರಿಗಳು ಚಕಿತರಾಗಿದ್ದರು. ಮುಂದೆ ಕಥೆ ಓದಿ ಕೇಳಿ ಆನಂದಿಸಿ. ಧನ್ಯವಾದಗಳು. ವಕೀಲರ ಅದೇ ಮನೆಯಲ್ಲಿ ಅದೇ ಊಟದ ಮೇಜಿನ ಸುತ್ತ ಹಿಂದಿನಂತೆಯೇ ಸಭೆ ನಡೆದಿದೆ. ವಕೀಲರು, ಶಂಭು, ಶಂಕರ, ಹೆಣ್ಣು ಹುಲಿ ಎಲ್ಲರೂ ಹಿಂದಿನಂತೆಯೇ ಪಕೋಡ ಚಪ್ಪರಿಸುವಲ್ಲಿ ನಿರತರಾಗಿದ್ದಾರೆ. ಮೌನ ಎಲ್ಲರನ್ನೂ ಕೊಲ್ಲುವಂತಿದೆ. ಶಂಕರನೇ ಆರಂಭಿಸುತ್ತಾನೆ. ಶಂಭು ಚಿಕ್ಕಪ್ಪ, ಹೀಗೆ ಯಾರೂ ಮಾತನಾಡದೆ ಕುಳಿತರೆ ಪಕೋಡ ಖಾಲಿಯಾಗುವುದರ ಹೊರತು ಏನೂ ಸಾಧನೆಯಾಗುವುದಿಲ್ಲ. ನಾನೇ ಪ್ರಾರಂಭಿಸುತ್ತೇನೆ. ಕೇಳು. ಹಲವು ತಿಂಗಳಿಂದ ನಡೆದ ಘಟನೆಗಳಲ್ಲಿ ಎಲ್ಲರಿಗಿಂತ ಹೆಚ್ಚು ನೋವು ನೀನು ಅನುಭವಿಸಿದ್ದೀಯ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ. ಅದಕ್ಕಾಗಿ ನಮ್ಮೆಲ್ಲರಿಗೂ ವಿಷಾದವಿದೆ. ಶಂಭು ಚಿಕ್ಕಪ್ಪ, ಎಲ್ಲವನ್ನೂ ಮರೆತು ಬಿಡು. ಇನ್ನು ಮುಂದೆಯಾದರೂ ನೀನು ಸುಖವಾಗಿರಲು ಪ್ರಯತ್ನಿಸು. ಈ ನಿಟ್ಟಿನಲ್ಲಿ ನನ್ನ ಕಡೆಯಿಂದ ನಿನಗೆ ಒಂದು ಬಳುವಳಿ ಇದೆ. ನೀನೇ ಬೇಡವಂದಿದ್ದ ಈ ಸಾಮ್ರಾಜ್ಯದ ಅರ್ಧ ಪಾಲಿನ ಷೇರುಗಳನ್ನು ನಿನ್ನ ಹೆಸರಿಗೆ ವರ್ಗಾಯಿಸಿದ್ದೇನೆ. ಇದಕ್ಕಾಗಿಯೇ ಆಡಳಿತ ಮಂಡಳಿಯ ವಿಶೇಷ ಸಭೆಯನ್ನು ಕರೆದು ನಿನ್ನ ಪಾಲಿನದನ್ನು ನಿನಗೆ ವರ್ಗಾಯಿಸಿದ್ದೇನೆ. ಇಗೋ, ಆ ದಾಖಲೆಗಳು ಈ ಲಕೋಟೆಯಲ್ಲಿದೆ. ಈಗ ನೀನು ಈ ಸಾಮ್ರಾಜ್ಯದ ಸಮಾನ ಪಾಲುದಾರ. ವೆಲ್ಕಮ್ ಟು ದಿಸ್ ಗ್ರೇಟ್ ಎಂಪೈರ್, ಶಂಭು ಚಿಕ್ಕಪ್ಪ. ಥ್ಯಾಂಕ್ಸ್ ಶಂಕರ. ನಾನು ಇದನ್ನು ನಿರೀಕ್ಷಿಸಿಯೂ ಇರಲಿಲ್ಲ, ಅಪೇಕ್ಷಿಸಿಯೂ ಇರಲಿಲ್ಲ. ಈ ಬದಲಾದ ಪರಿಸ್ಥಿತಿಯೊಂದಿಗೆ ಸಮಾಜದಲ್ಲಿ ಸಭ್ಯನಾಗಿ ಬದುಕಲು ಪ್ರಯತ್ನಿಸುತ್ತೇನೆ. ಆದರೆ ಇದೇ ತೀರ್ಮಾನ ಮೊದಲೇ ತೆಗೆದುಕೊಂಡಿದ್ದರೆ ಅಣ್ಣನ ಸಾವಿಗಾಗಿ ಪಿತೂರಿ ನಡೆಸಬೇಕಾದ ಪ್ರಮೇಯವೇ ಇರಲಿಲ್ಲ ಅಲ್ಲವೇ? ಯಾರಿಗಾದರೂ ಬರುವ ಸಹಜವಾದ ಪ್ರಶ್ನೆ ಅವನಿಂದ ಬಂದಿತ್ತು. ಹೌದು ಶಂಭು ಚಿಕ್ಕಪ್ಪ, ನೀನು ಬಂದಾಗ ಪ್ರತಿಸ್ಪರ್ಧಿ ಬಂದನೆಂದು ಸಂಪೂರ್ಣ ಸಾಮ್ರಾಜ್ಯಕ್ಕೆ ನಾನೊಬ್ಬನೇ ಒಡೆಯನಾಗಬೇಕೆಂಬ ಆಸೆಪಟ್ಟೆ. ನಿನ್ನಲ್ಲೇ ಇರಲಿ ಎಂದು ನೀನು ಎಲ್ಲವನ್ನೂ ಬಿಟ್ಟ ಮೇಲೆ, ನಿನ್ನೊಡನೆ ಒಡನಾಟ ಹೆಚ್ಚಾದ ಮೇಲೆ ನಾನು ಪಶ್ಚಾತ್ತಾಪ ಪಟ್ಟೆ. ಅಂಕಲ್ರ ವಿರುದ್ಧದ ಪಿತೂರಿ ಅಗತ್ಯವೇ ಇರಲಿಲ್ಲವೆನಿಸಿತು. ಈಗ ಕೈ ಮೀರಿದೆ. ಅಂಕಲ್ರ ವಿರುದ್ಧದ ಪಿತೂರಿ ಹಿಂಪಡೆಯಲು ಸಾಧ್ಯವಿಲ್ಲದಿದ್ದರೂ ನಿನಗಾಗಿರುವ ಅನ್ಯಾಯವನ್ನಾದರೂ ಸರಿಪಡಿಸಬಹುದೆನಿಸಿತು. ಹಾಗಾಗಿ ಈ ತೀರ್ಮಾನ ತೆಗೆದುಕೊಂಡೆ. ಶಂಕರ ಮುಂದೇನು ಹೇಳಲಾಗದೆ ಗದ್ಗದಿತನಾಗಿ ತಲೆ ತಗ್ಗಿಸುತ್ತಾನೆ. ಅವನ ಕಣ್ಣುಗಳಿಂದ ಹನಿಗಳು ಜಾರುತ್ತವೆ. ಶಂಭುವಿಗೆ 2 ದಶಕಗಳ ಜೀವನದ ಚಿತ್ರ ಒಮ್ಮೆಗೆ ಮನಸ್ಸಿನಲ್ಲಿ ಹಾದು ಹೋಗುತ್ತದೆ. ಕನಸಿನಲ್ಲಿಯೂ ನೆನೆಸಿರದ ಸ್ಥಿತಿ ಈಗ ಬಂದೊದಗಿದೆ. ಈ ಪರಿಸ್ಥಿತಿಗೆ ಪ್ರತಿಕ್ರಿಯಿಸಲು ಶಂಭುವು ಕಷ್ಟಪಡುತ್ತಿದ್ದ. ಶಂಕರನ ನಿರ್ಧಾರ ಅನಿರೀಕ್ಷಿತವಾಗಿ ಬಂದ ಹಿತವಾದ ಶಾಕ್ ಆಗಿತ್ತು. ಶಂಕರನು ಈಗ ಪಶ್ಚಾತ್ತಾಪ ಪಡುತ್ತಿದ್ದ. ಅವನ ಪಶ್ಚಾತ್ತಾಪ ತೀರಾ ತಡವಾಗಿ ಬಂದಿತ್ತು. ಶಂಭುವು ತನ್ನ ಕಾರ್ಯ ನಿರ್ವಹಿಸುವ ಮೊದಲೇ ಅವನನ್ನು ತಡೆದಿದ್ದರೆ ಈ ಪಶ್ಚಾತ್ತಾಪಕ್ಕೆ ಬೆಲೆ ಇರುತ್ತಿತ್ತು. ಅಂಕಲ್ರ ಕೊಲೆ ಪಿತೂರಿಯ ಮಟ್ಟಿಗೆ ಅವನು ಕ್ಷಮೆಗೆ ಅರ್ಹನಾಗಿರಲಿಲ್ಲ. ಬೇರೆ ಯಾರಾದರೂ ಮಾತು ಮುಂದುವರಿಸಬೇಕಾಗಿತ್ತು. ಮತ್ತೆ ಶಂಕರನದೇ ಸರದಿ. ಶಂಭು ಚಿಕ್ಕಪ್ಪ, ಇದುವರೆಗೆ ನಡೆದ ವಿದ್ಯಮಾನಗಳನ್ನು ನಮ್ಮ ಜೀವಮಾನದಲ್ಲಿ ಮತ್ತೆ ಚರ್ಚಿಸುವುದಿಲ್ಲವೆಂದು ನಾವೆಲ್ಲರೂ ಈ ಸಭೆಯಲ್ಲಿ ಪ್ರಮಾಣ ಮಾಡೋಣ. ಕೊನೆಯದಾಗಿ ನಿನ್ನಿಂದ ಒಂದು ವಿಚಾರ ತಿಳಿಯುವ ಕುತೂಹಲ ನಮಗೆಲ್ಲರಿಗೂ ಇದೆ. ಪೊಲೀಸ್ ಇಲಾಖೆಯ ಈ ಹೆಣ್ಣು ಹುಲಿಗಂತೂ ನಿನ್ನ ಕೈಚಳಕದಿಂದ ಅತ್ಯಂತ ಆಶ್ಚರ್ಯವಾಗಿದೆ. ಎಂಥ ಇಕ್ಕಟ್ಟಿಗೂ ಸಿಗದೆ ನುಡಿಚಿಕೊಂಡಿದ್ದೀಯ. ಆತ್ಮಹತ್ಯೆಯ ಪ್ರಯತ್ನವೆಂದು ಪರಿಗಣಿಸಲು ಇಂಜೆಕ್ಷನ್ ಕೊಟ್ಟ ಸಿರಿಂಜ್ ಜೊತೆಗೆ ಬಾಟಲ್ ಅಲ್ಲಿ ಮಹಜರ್ ಮಾಡುವಾಗ ಸಿಕ್ಕಿರಲಿಲ್ಲ. ಮೊಕದ್ದಮೆಯಲ್ಲಿ ಇದೊಂದು ದೊಡ್ಡ ವೀಕ್ ಪಾಯಿಂಟ್ ಎಂದು ಪರಿಗಣಿಸಿದ್ದೆವು. ಇದನ್ನು ನಿಭಾಯಿಸುವುದು ಹೇಗೆಂದು ಚಿಂತೆಯಾಗಿತ್ತು. ಈ ಹೆಣ್ಣು ಹುಲಿಯಂತೂ ಪೋಸ್ಟ್ ಮಾರ್ಟಮ್ ವರದಿ ಬರುವವರೆಗೂ ಕೆಲಸ ಕೆಟ್ಟಿತೆಂದು ಹೆದರಿಬಿಟ್ಟಿತ್ತು. ನೀನು ಮಾಡಿರುವ ಅಂಥ ಅದ್ಭುತ ನಿಜ ಜೀವನದಲ್ಲಿ ಸಾಧ್ಯವೇ ಎನಿಸಿದೆ. ಯಾವುದೇ ಕೊಲೆಗಾರ ಏನಾದರೂ ಒಂದು ಸುಳಿವು ಅಥವಾ ಸಾಕ್ಷಿ ಬಿಟ್ಟು ಹೋಗಿರುತ್ತಾನೆ ಅಥವಾ ಇನ್ನೇನಾದರೂ ತಪ್ಪು ಮಾಡಿಯೇ ಇರುತ್ತಾನೆ ಎಂಬುದೇ ಇಡೀ ವಿಶ್ವದಲ್ಲಿ ನಂಬಲಾಗಿರುವ ಸತ್ಯ.
ಶವ ಪರೀಕ್ಷೆಯಲ್ಲೂ ಸಿಗದಂತೆ ಕೆಲಸ ಪೂರೈಸಿದ ನಿನ್ನ ಕೈಚಳಕದ ರಹಸ್ಯ ಏನೆಂದು ಹೇಳಿಬಿಡು ಶಂಭು ಚಿಕ್ಕಪ್ಪ. ಮತ್ತೆಂದೂ ಯಾರೂ ಹಿಂದಿನ ವಿಚಾರಗಳ ಬಗ್ಗೆ ಮಾತನಾಡುವುದಿಲ್ಲ ಪ್ಲೀಸ್ ಚಿಕ್ಕಪ್ಪ. ಎಲ್ಲರಿಗೂ ಇದ್ದ ಕುತೂಹಲವನ್ನು ಶಂಕರ ತೋರಿಸಿಕೊಂಡಿದ್ದ. ಶಂಭುವಿಗೆ ಈ ವೇಳೆಗೆ ಮನಸ್ಸು ತಿಳಿಗೊಂಡಿತ್ತು. ಹೆಣ್ಣು ಹುಲಿಯ ಕಡೆಗೊಮ್ಮೆ ನೋಡಿ ಮುಗುಳ್ನಕ್ಕಿದ್ದ. ಅದು ನನ್ನ ವೃತ್ತಿ ರಹಸ್ಯ ಶಂಕರ. ಅದನ್ನು ಯಾರಿಗೂ ಹೇಳುವುದು ಕ್ಷೇಮವಲ್ಲ. ಅದು ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮುಂದಂತೂ. ಆದರೂ ಈ ಹೆಣ್ಣು ಹುಲಿಯೋ ಇಲ್ಲ ನಿನ್ನ ಅರಗಿಣಿಯೋ ನನ್ನೊಂದಿಗೆ ಮಾತನಾಡುವುದಿಲ್ಲವೆಂದು ಶಪಥ ಮಾಡಿದಂತಿದೆ. ಇಲಾಖೆಯವರು ಕೇಳಿದರೆ ಮಾತ್ರ ಹೆಮ್ಮೆಯಿಂದ ನಾನು ಬಾಯಿ ಬಿಟ್ಟೇನು. ನನಗೂ ಸ್ವಲ್ಪ ಈಗೋ ಪ್ರಾಬ್ಲಮ್ ಇದೆ. ಶಂಕರ ಅನಿತಳ ಕಡೆ ನೋಡಿದ. ಅವಳಿಗೆ ಮುಜುಗರವಾಗಿತ್ತು, ಸ್ವಲ್ಪ ನಾಚಿಕೆಯೂ ಕೂಡ. ಆದರೆ ಸತ್ಯ ತಿಳಿಯುವ ಕುತೂಹಲ ಮುಜುಗರವನ್ನು ಮೀರಿಸಿತ್ತು. ಶಂಭು ಅಂಕಲ್ ಪ್ಲೀಸ್. ಅರೆರೆ, ನಾನೀಗ ಅಂಕಲ್? ಅದು ಇಲಾಖೆಯವರಿಂದ ಇಷ್ಟೊಂದು ಗೌರವ ಕನಸಿನಲ್ಲೂ ನಿರೀಕ್ಷಿಸಿರಲಿಲ್ಲ. ಇರಲಿ ಬಿಡು, ಇದಕ್ಕಾಗಿಯಾದರೂ ನಾನು ಸೋಲಬೇಕೆನಿಸುತ್ತಿದೆ. ಅಲ್ಲದೆ ಈಗ ಎಲ್ಲವೂ ಕುಟುಂಬದ ಒಳಗೇ ಇದೆಯಲ್ಲವೇ, ಹೇಳಿಬಿಡುತ್ತೇನೆ. ಎಲ್ಲರ ಕಿವಿಗಳು ನೆಟ್ಟಗಾದವು. ಶಂಭು ಹೇಳುವ ವಿಚಾರ ಕ್ಲೈಮ್ಯಾಕ್ಸ್ನಲ್ಲೂ ಅತಿರೇಕದ ಹಂತವಾಗಿತ್ತು. ಯಾರ ಯಾರ ಕೈಗಳಲ್ಲಿ ಪಕೋಡಗಳು ಇದ್ದವೋ ಅವು ಅಲ್ಲಲ್ಲೇ ನಿಂತವು. ಅಲ್ಲಿದ್ದವರಿಗೆಲ್ಲ ಭೂಮಿ ತಿರುಗುವುದು ಒಂದು ಕ್ಷಣ ನಿಂತಂತೆನಿಸಿತ್ತು. ಶಂಕರ, ನಿಮ್ಮ ಕುತೂಹಲ ನನಗೆ ಅರ್ಥವಾಗುತ್ತದೆ. ಎಲ್ಲರೂ ಸ್ವಲ್ಪ ಸುಧಾರಿಸಿಕೊಳ್ಳಿ. ಸತ್ಯವೇನೆಂದರೆ ಅಣ್ಣನ ಕೊಲೆಯೇ ನಡೆದಿಲ್ಲ. ಎಲ್ಲರಿಗೂ ಉಸಿರು ನಿಂತಂತಾಯಿತು. ಏನನ್ನೂ ಹೇಳದೆ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು. ಏನೂ ಅರ್ಥವಾಗದೆ ಶಂಭುವಿನ ಕಡೆಗೆ ತಿರುಗಿದರು. ಅವನೇ ಮುಂದುವರೆಸಬೇಕಿತ್ತು. ಕೊಲೆ ಮಾಡುವ ಉದ್ದೇಶದಿಂದಲೇ ನಾನು ಆ ಮಾರಕ ದ್ರವದ ಬಾಟಲಿ ಮತ್ತು ಸಿರಿಂಜ್ನೊಂದಿಗೆ ಕೋಣೆಯ ಒಳಗೆ ಹೋದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಏನೂ ಮಾಡಲಾಗಲಿಲ್ಲ. ಸುಮ್ಮನೆ ಕುಳಿತೆ. ಬಾಲ್ಯದ ನೆನಪುಗಳು ಮರುಕಳಿಸಿದವು. ಆ ಕಷ್ಟದ ದಿನಗಳು, ಅಣ್ಣನೊಡನೆ ಕಳೆದ ಕ್ಷಣಗಳು, ನಾನು ತಲೆಮರೆಸಿಕೊಂಡು ಹೋಗಬೇಕಾದ ಸಂದರ್ಭ. ದಶಕಗಳ ನಂತರ ಹಿಂತಿರುಗಿ ಬಾರೆಂದು ಅಣ್ಣ ಬರೆದ ಪತ್ರ. ಬಂದ ಮೇಲೆ ನನಗೆ ಅಣ್ಣನಿಂದ ಸಿಕ್ಕ ಆದರ, ಪ್ರೀತಿ ಕೆಲವೇ ದಿನಗಳಷ್ಟೇ ಆದರೂ ದಶಕಗಳಿಂದ ಕಳೆದುಕೊಂಡಿದ್ದೆಲ್ಲ ಹಿಂತಿರುಗಿ ಬಂದಂತೆನಿಸಿತ್ತು. ಒಡಹುಟ್ಟಿದವನೊಂದಿಗೆ ಮತ್ತು ನಿನ್ನೊಂದಿಗಿನ ಪುನರ್ಮಿಲನದಿಂದ ಜೀವನ ಸಾರ್ಥಕವಾಯಿತೆನಿಸಿತು. ಅಣ್ಣನನ್ನೇ ಕೊಲೆ ಮಾಡುವಂಥ ರಾಕ್ಷಸನಾದೆನಲ್ಲ ಎಂದು ತುಂಬಾ ನೋವಾಯಿತು. ಆ ಅನಿಷ್ಟ ಕೆಲಸ ಮಾಡುವುದು ಬೇಡ ಅನಿಸಿತು. ಒಂದು ವೇಳೆ ಥಾಮಸ್ಗೆ ಕೊಡಬೇಕಾದ ಹಣ ಸಿಗದಿದ್ದರೆ ನನ್ನ ಆತ್ಮರಕ್ಷಣೆಗೆ ಥಾಮಸ್ನನ್ನೇ ಏಕೆ ಕೊಲ್ಲಬಾರದೆಂದು ಅನ್ನಿಸಿತು. ಕೊಲೆಯೇ ಮಾಡುವುದಿದ್ದರೆ ಅಣ್ಣನೇ ಏಕಾಗಬೇಕು, ಥಾಮಸ್ ಏಕಾಗಬಾರದು ಎನಿಸಿದ್ದು ನಿಜ. ಆ ಕ್ಷಣಕ್ಕೆ ಅಣ್ಣನ ಆಸ್ತಿಯ ಅರ್ಧ ಪಾಲಿನ ಬೆಲೆ ಅಣ್ಣ ತೋರಿದ ಆದರ ಪ್ರೀತಿಗೆ ಸಮ ಎನಿಸಲಿಲ್ಲ. ಪ್ರೇರೇಪಣೆ ಅಣ್ಣನ ಕೊಲೆಗೆ ಸಾಕೆನಿಸಲಿಲ್ಲ. ಅಣ್ಣನ ಕೊಲೆ ಬೇಡವೆಂದೇ ತೀರ್ಮಾನಿಸಿದೆ. ಆ ಮಾರಕ ದ್ರಾವಣವನ್ನು ಅಣ್ಣನ ಬದಲಿಗೆ ಕೆಟ್ಟ ಕ್ರಿಮಿನಲ್ ಥಾಮಸ್ನ ಸಾವಿಗಾಗಿ ಮೀಸಲಿಟ್ಟೆ. ಇನ್ನಷ್ಟು ಹೊತ್ತು ಅಲ್ಲೇ ಕುಳಿತಿದ್ದು ಮನಸ್ಸು ತಿಳಿ ಮಾಡಿಕೊಂಡು ಹೊರಬಂದೆ. ಬೆಳಿಗ್ಗೆ ಅವರ ಸಾವಿನ ಸುದ್ದಿ ಕೇಳಿ ನನಗಾದ ಶಾಕ್ ಎಂಥದ್ದೆಂದು ವಿವರಿಸಲಾರೆ. ಬಹುಶಃ ನಾನು ರಾತ್ರಿ ಅವರ ಕೋಣೆಯಲ್ಲಿದ್ದ ವೇಳೆಗಾಗಲೇ ಅವರು ಅಸುನೀಗಿದ್ದರೆಂದು ನಂತರ ಅನಿಸಿತು. ಇಷ್ಟಾದ ಮೇಲೆ ಅವರ ಸಾವು ಸಹಜವಾದ ಸಾವೇ ಆದ್ದರಿಂದ ಶವ ಪರೀಕ್ಷೆಯಲ್ಲೂ ಅದನ್ನೇ ನಿರೀಕ್ಷಿಸಬೇಕಲ್ಲವೇ? ಇಂಜೆಕ್ಷನ್ ಕೊಟ್ಟ ಸಿರಿಂಜ್ ಮತ್ತು ಬಾಟಲ್ ಮಹಜರ್ ಮಾಡುವಾಗ ಸಿಕ್ಕಿರಲಿಲ್ಲ ಎಂದಿರಿ. ನಾನು ಇಲಾಖೆಯವರಂತೆ ಅನ್ಪ್ರೊಫೆಷನಲ್ ಅಲ್ಲ. ನಾನು ನಿಜವಾಗಲೂ ಕೊಲೆ ಮಾಡಲು ಆ ಸಿರಿಂಜ್ ಉಪಯೋಗಿಸಿದ್ದರೆ ಅದನ್ನು ಅಲ್ಲೇ ನೆಲದ ಮೇಲೆ ಬೀಳಿಸಿ ಬರುತ್ತಿದ್ದೆ. ಅಲ್ಲದೆ ಅದರ ಮೇಲೆ ಅಣ್ಣನ ಬೆರಳು ಗುರುತು ಇರುವಂತೆ ಅಣ್ಣನ ಬೆರಳನ್ನು ಒತ್ತಿಸಿರುತ್ತಿದ್ದೆ. ನಾನು ಕೈಗಳಿಗೆ ಗ್ಲೌಸ್ಗಳನ್ನು ಹಾಕಿಕೊಂಡಿದ್ದೆ. ಶಂಭುವಿನ ವಿವರಣೆ ಮುಗಿದಿತ್ತು. ಎಲ್ಲರಿಗೂ ಎದೆ ಬಡಿತ ನಿಂತಂತಾಗಿತ್ತು. ಎಲ್ಲ ಥರದ ಚಲನೆಗಳು ಸ್ತಬ್ಧವಾಗಿದ್ದುವು. ಯಾರೂ ಈ ಕಥೆಯನ್ನು ನಂಬಲು ಸಿದ್ಧರಿರಲಿಲ್ಲ, ನಂಬದೆ ಬಿಡುವಂತೆಯೂ ಇರಲಿಲ್ಲ. ಅಂಥ ಕ್ರಿಮಿನಲ್ ಹಿನ್ನೆಲೆಯುಳ್ಳ ಶಂಭುವೇ
ಎಷ್ಟೊಂದು ಒತ್ತಡದಲ್ಲಿದ್ದರೂ, ಎಷ್ಟೊಂದು ದೊಡ್ಡ ಆಸ್ತಿಯನ್ನು ಪಡೆಯುವ ಆಸೆಯ ಸೆಳೆತವಿದ್ದರೂ ಮನಃಪರಿವರ್ತನೆಯಾಗಿ ಅಣ್ಣನ ಬಗ್ಗೆ ಪ್ರೀತಿ ಗೌರವಗಳೇ ಹೆಚ್ಚಾಗಿ ಅಂಥ ಘೋರವಾದ ಪಾಪ ಕಾರ್ಯವೆಸಗದೆ ಹಿಂತಿರುಗಿದ್ದ. ಶಂಭು ಮುಂದುವರೆಸಿದ್ದ. ಮತ್ತೊಮ್ಮೆ ಎಲ್ಲರೂ ಅವನ ಕಡೆ ಗಮನ ಹರಿಸಿದ್ದರು. ಆದರೂ ಆ ಸಾವೇನಾದರೂ ಅಸಹಜ ಸಾವೆಂದು ಮರಣೋತ್ತರ ಪರೀಕ್ಷೆಯ ವರದಿ ಬಂದಿದ್ದರೆ ಇಲಾಖೆಯಿಂದ ನಮಗೆಲ್ಲರಿಗೂ ಎಡವಟ್ಟಾಗುತ್ತಿತ್ತು. ಅದು ಆತ್ಮಹತ್ಯೆ ಎಂದು ತೀರ್ಮಾನಿಸಲು ಸಾಕಷ್ಟು ಸಿದ್ಧತೆ ಆಗಿರಲಿಲ್ಲ. ಸ್ವಲ್ಪ ಅನ್ಪ್ರೊಫೆಷನಲ್ ಆಯ್ತು ಅನ್ನಿಸುತ್ತದೆ. ಅನಿತಾಳತ್ತ ನೋಡುತ್ತಾ ನುಡಿದಿದ್ದ. ಅನಿತಾಳು ತಲೆ ತಗ್ಗಿಸಿ ತಕ್ಕಿದ ಧ್ವನಿಯಲ್ಲಿ ನುಡಿದಳು, ಮೈ ಡಿಯರ್ ಶಂಭು ಅಂಕಲ್, ನಿಮಗೆ ಕೆಲಸ ಒಪ್ಪಿಸಿದ ನಂತರ ನಾನು ಚುರುಕಾದೆ. ನಿಮ್ಮ ಸಿದ್ಧತೆಯನ್ನು ತಿಳಿದುಕೊಳ್ಳಲೇಬೇಕಿತ್ತು. ಹಾಗಾಗಿ ನಾನೇ ಖುದ್ದಾಗಿ ನಿಮಗೆ ತಿಳಿಯದಂತೆ ನಿಮ್ಮ ಹಿಂದೆ ಬಿದ್ದೆ. ಅಂಡರ್ ವರ್ಲ್ಡ್ ಮಾರುಕಟ್ಟೆಯಿಂದ ನೀವು ಖರೀದಿಸಿದ ವಸ್ತು ಏನೆಂದು ತಿಳಿಯಿತು. ನಿಮ್ಮ ಪ್ಲಾನ್ ಏನೆಂದು ಕೂಡ ಖಚಿತವಾಯಿತು. ಅದಕ್ಕೆ ತಕ್ಕಂತೆ ಬೇರೆ ಮೂಲದಿಂದ ನಾನು ಅದೇ ಮಾರಕ ದ್ರವದ ಬಾಟಲಿ ಮತ್ತು ಸಿರಿಂಜನ್ನು ತರಿಸಿಕೊಂಡೆ. ನನಗೆ ಸರಬರಾಜು ಮಾಡಿದ ಮೂಲ ನಿಮ್ಮದಕ್ಕಿಂತ ಹೆಚ್ಚು ಗೌಪ್ಯವಾದದ್ದು, ಇಲಾಖೆಗೂ ವಿಷಯ ಬಿಟ್ಟುಕೊಡದಂಥದ್ದು. ಒಂದು ವೇಳೆ ವರದಿಯಲ್ಲಿ ಅಸಹಜ ಸಾವು ಎಂದಾಗಿದ್ದರೆ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿ ಇನ್ನೊಮ್ಮೆ ಸಾವಿನ ಕೋಣೆಯನ್ನು ತಲಾಶ್ ಮಾಡಿ ಮೊದಲು ಸಿಗದಿದ್ದ ದ್ರವದ ಬಾಟಲಿ ಮತ್ತು ಸಿರಿಂಜನ್ನು ಸಿಕ್ಕಿತೆಂದು ಮಹಜರ್ ಮಾಡಿ ದಾಖಲಿಸಲು ವ್ಯವಸ್ಥೆ ಮಾಡಿಕೊಂಡಿದ್ದೆ. ಆಗ ಸಾವು ಆತ್ಮಹತ್ಯೆ ಎಂದು ತೀರ್ಮಾನಿಸಲು ಸಾಧ್ಯವಿತ್ತು. ಅದನ್ನು ಯಾರಿಗೂ, ಅಂದರೆ ಮನೆಯವರಿಗೂ ಸಹ ಹೇಳುವ ಅಗತ್ಯವಿರಲಿಲ್ಲ. ಓವರ್ ಕಾನ್ಫಿಡೆನ್ಸ್ ಬೇಡ ಪೊಲೀಸಮ್ಮ. ಅರ್ಧ ಬೆಂದ ಆಲೂಗಡ್ಡೆ ತರ ಆಡಬೇಡ. ಆ ಹೊಸ ಸಿರಿಂಜಿನ ಮೇಲೆ ಅಣ್ಣನ ಕೈ ಬೆರಳಿನ ಗುರುತು ಮತ್ತು ಸೂಜಿಗೆ ಅಂಟಿರಬೇಕಿದ್ದ ಅಣ್ಣನ ರಕ್ತದ ಕಲೆಗೆ ಎಲ್ಲಿ ಹೋಗುತ್ತಿದ್ದೆ? ಲ್ಯಾಬೊರೇಟರಿ ವರದಿಯಲ್ಲಿ ಅದೆಲ್ಲ ಬರುತ್ತಿತ್ತಲ್ಲವೇ? ಐಒ ಅಂದರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿ ನಿನ್ನ ಮೇಲೆ ಇಲಾಖೆಯ ಆಂತರಿಕ ವಿಚಾರಣೆಗೆ ಆದೇಶ ಆಗುತ್ತಿತ್ತು. ಭಾವಿ ಸೊಸೆಯ ಅನ್ಪ್ರೊಫೆಷನಲ್ ಕೆಲಸವನ್ನು ಒಪ್ಪದೆ ಅವಳಿಗೆ ಅವಳ ಕೆಲಸದಲ್ಲಿದ್ದ ದೋಷ ಎತ್ತಿ ತೋರಿಸಿದ್ದ. ಅವಳು ಒಪ್ಪದೆ ವಿಧಿ ಇರಲಿಲ್ಲ. ಹೌದು ಶಂಭು ಅಂಕಲ್, ಒಪ್ಪಿದೆ. ಆದರೆ ಆ ವೇಳೆಗೆ ಕೈ ಮೀರಿತ್ತು. ಹೇಗೋ ಮ್ಯಾನೇಜ್ ಮಾಡದೆ ವಿಧಿ ಇರಲಿಲ್ಲ. ಬಿಡಿ. ಆದರೆ ನೀವು ತಪ್ಪು ಮಾಡಿದ್ದರೆ ತಾನೇ ನಾವೆಲ್ಲ ಸಿಕ್ಕಿಕೊಳ್ಳುತ್ತಿದ್ದದ್ದು? ಅವನ ಕಡೆಗೆ ಪ್ರಶ್ನೆ ತಿರುಗಿತ್ತು. ಹೌದು, ಎಲ್ಲದಕ್ಕೂ ನಾನೇ ಹೊಣೆ. ತಪ್ಪು ಮಾಡದೆ ಇರುವುದಕ್ಕೆ ಒಂದು ಅಭಿನಂದನೆ ಕೂಡ ಇಲ್ಲ. ಶಂಭು ಅಂಕಲ್, ನಿಮಗೆ ಅಭಿನಂದನೆ ಮಾಡೋದಕ್ಕೆ ಈ ಸಭೆ ನಡೆಸಿದ್ದು. ಈ ಪಕೋಡಾ ಜೊತೆ ಈ ಹಲ್ವಾನೂ ತಗೊಳ್ಳಿ. ಇದೇ ನಿಮಗೆ ನನ್ನ ಕಡೆಯಿಂದ ಸಾಂಕೇತಿಕವಾಗಿ ಕೊಡೋ ಅಭಿನಂದನೆ. ಶಂಕರ್ ಈಗಾಗಲೇ ಅವರ ಕಡೆಯ ಅಭಿನಂದನೆ ಸಲ್ಲಿಸಿದ್ದಾರಲ್ಲವೇ? ಎಲ್ಲರೂ ಅವರವರ ಮನಸ್ಥಿತಿಗೆ ತಕ್ಕಂತೆ ಸಂತೋಷ, ವಿಷಾದ, ಖಿನ್ನತೆಯನ್ನು ಒಳಗೊಳಗೆ ಅನುಭವಿಸಿಕೊಂಡಿದ್ದರು. ಶಂಕರ ಸಭ್ಯನಂತೆ ಮುಖವಾಡ ಧರಿಸಿ ಅಷ್ಟೊಂದು ಪ್ರೀತಿ ತೋರಿದ, ಚಿಕ್ಕಂದಿನಿಂದ ಬೆಳೆಸಿ ಪೋಷಿಸಿದ ಚಿಕ್ಕಪ್ಪನನ್ನೇ ಆಸ್ತಿಯಾಸೆಗೆ ಬಲಿ ತೆಗೆದುಕೊಳ್ಳುವ ಪಿತೂರಿ ನಡೆಸಿದ್ದ. ಅವನು ತನ್ನ ಸ್ವಾರ್ಥ ತುಂಬಿದ ವರ್ತನೆಗೆ ವಿಷಾದಿಸುವ ವೇಳೆಗೆ ಸಮಯ ಮೀರಿತ್ತು. ನಾಚಿಕೊಳ್ಳುವ ಸರದಿ ಶಂಕರನದಾಗಿತ್ತು. ವಿಧಿ ಸೃಷ್ಟಿಸಿದ ಸುಳಿ ಸುತ್ತುತ್ತಿತ್ತು. ಆ ಸುಳಿಗೆ ಸಿಕ್ಕ ಹುಳುಗಳು ಸೆಳೆಯಲ್ಪಡುತ್ತಿದ್ದವು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು. ಇಲ್ಲಿಗೆ ಈ ಕಥೆ ಮುಗಿಯಿತು. ಈ ಕಥೆ ಹಲವು ಆವೃತ್ತಿ ಅವತಾರಗಳನ್ನು ತಳೆಯಬೇಕಾಯಿತು. ಆರಂಭದಲ್ಲಿ ಒಂದು ಪರ್ಫೆಕ್ಟ್ ಮರ್ಡರ್ ಕಥೆ ಬರೆಯಬೇಕೆಂದು ಆರಂಭಿಸಿದೆ. ಹಲವು ಪ್ರಯತ್ನಗಳು ಮಾಡಿದರೂ ಸಾಧ್ಯವಾಗಲಿಲ್ಲ. ಕೊನೆಗೆ ಬದಲಿಸುತ್ತಾ ಈ ಅವತಾರಕ್ಕೆ ಬಂದು ನಿಂತಿತು. ಮೊದಲು ಈ ಕಥೆಗೆ ಸುಳಿಗೆ ಸಿಕ್ಕ ಹುಳು ಎಂದು ಹೆಸರಿಸಿದ್ದೆ. ಏಕೋ ಬದಲಿಸಬೇಕೆನ್ನಿಸಿತು. ಓದಿದ, ತಿದ್ದಿದ, ವಿಮರ್ಶಿಸಿದ, ಪ್ರಶ್ನಿಸಿದ, ಪ್ರಶಂಸಿಸಿದ, ತನ್ಮೂಲಕ ನನ್ನನ್ನು ಉತ್ತೇಜಿಸಿದ ಮಿತ್ರರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಥೆ ಬ್ರಹ್ಮಸೂತ್ರ. ಸಹೃದಯಿ ಓದುಗರೆ,
ನಿಜ ಜೀವನದ ಪ್ರೊಫೆಸರ್ ಕಾನಕಾನಹಳ್ಳಿ ರಾಮಚಂದ್ರರ ಬಗ್ಗೆ ಅಂತರ್ಜಾಲದಲ್ಲಿ ಬಹಳಷ್ಟು ಮಾಹಿತಿ ದೊರೆಯುತ್ತದೆ. ಇವರು ಅಂತರರಾಷ್ಟ್ರೀಯ ಖ್ಯಾತಿಯ ಗಣಿತಶಾಸ್ತ್ರ ವಿಜ್ಞಾನಿ. ಇವರ ಪತ್ನಿ ನನ್ನ ತಾಯಿಯ ಅಕ್ಕನ ಮಗಳು. ಪ್ರೊಫೆಸರ್ ರಾಮಚಂದ್ರರ ಹೆಸರಿನಲ್ಲಿ ನಾನು ಬರೆದ ಈ 2ನೇ ಕಥೆ ಬ್ರಹ್ಮಸೂತ್ರ ಧಾರಾವಾಹಿ ರೂಪದಲ್ಲಿ ಮುಂದಿನ ವಾರದಿಂದ ಪ್ರಾರಂಭ. ಈ ಕಥೆಯಲ್ಲಿ ಲಘುಹಾಸ್ಯ, ರೊಮ್ಯಾನ್ಸ್, ಸಸ್ಪೆನ್ಸ್ ನಿರೀಕ್ಷಿಸಬಹುದು. ಈ 2 ಸದಭಿರುಚಿಯ ಕಥೆಗಳು ಅವರಿಗೆ ಸಮರ್ಪಣೆ. ಧನ್ಯವಾದಗಳು. ಪ್ರೊಫೆಸರ್ ರಾಮಚಂದ್ರರ ಅತಿ ಮಹತ್ತರವಾದ ಸಂಶೋಧನೆ ಪೂರ್ಣಗೊಂಡಿತ್ತು. ದೇಶವನ್ನೇ ಮಾರಿಬಿಡುವ ಸರ್ಕಾರ ಅಧಿಕಾರದಲ್ಲಿದ್ದು ಸಂಶೋಧನೆ ಅಪಾತ್ರರ ಕೈಗೆ ಸಿಗಬಾರದೆಂದು ಅವರು ಅದನ್ನು ಪ್ರಕಟಿಸಿರಲಿಲ್ಲ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಸಂಶೋಧನೆಯ ವಿವರಗಳನ್ನು ಒಂದು ವಿಚಿತ್ರ ಪಾಸ್ವರ್ಡ್ಗಳ ಸಮೂಹದ ರಕ್ಷಣೆಯಲ್ಲಿಟ್ಟು ಪ್ರೊಫೆಸರ್ ರವರು ಕಣ್ಣು ಮುಚ್ಚಿದ್ದರು. ದೇಶಭಕ್ತ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ವಿಜ್ಞಾನ ಕೇಂದ್ರದ ಆಡಳಿತ ಮಂಡಳಿ ಪಾಸ್ವರ್ಡ್ ಅನ್ನು ಬಿಡಿಸಲು ಹೆಣಗುತ್ತಿತ್ತು. ಪಾಸ್ವರ್ಡ್ ಸುತ್ತ ಹೆಣೆದುಕೊಂಡಿದ್ದ ಗೋಜಲುಮಯ ಸನ್ನಿವೇಶ ಬಿಡಿಸಿಕೊಂಡಿದ್ದು ಹೇಗೆ? ಕುತೂಹಲ ಭರಿತ ನೀಳ್ಗತೆ. ಮುಂದಿನ ವಾರದಿಂದ